ಅಟ್ಲೀಸ್ಟ್ ಆಯ್ತಾ ಟ್ಯಾಲಿ ಬರ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗೊತ್ತಾ? 6 ಮಾರ್ಕ್ಸ್ ನಲ್ಲಿ ಮತ್ತು 12 ಮಾರ್ಕ್ಸ್ ನಲ್ಲಿ. ಟ್ಯಾಲಿ ಬರ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ 6 ಮಾರ್ಕ್ಸ್ ನಲ್ಲಿ ಆಯ್ತಾ 3 ಮಾರ್ಕ್ಸ್ ಆದ್ರೂ ಕೊಡ್ತಾರೆ ಆಯ್ತಾ. ಅದೇ ರೀತಿ 12 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ 7 ಅಥವಾ 8 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಅದಕ್ಕೆ ಪ್ರಶ್ನೆಗಳು ಬಿಟ್ಟು ಬರಕ್ ಹೋಗಬೇಡ್ರಿ. ಅಕೌಂಟೆನ್ಸಿನಲ್ಲಿ ನಿಮ್ಗೆ ರಿಯಲೈಸೇಷನ್ ಅಕೌಂಟ್ ಬಹಳ ಕಷ್ಟ ಆಗ್ತದೆ ಸರ್, ಸ್ವಲ್ಪ ಏನು ಗೊತ್ತಾಗ್ತಾ ಇಲ್ಲ, ಬಾಯ್ ಸೈಡ್ ನಲ್ಲಿ ಯಾವ್ದು ಬರೀಬೇಕು, ಟೂ ಸೈಡ್ ನಲ್ಲಿ ಆಯ್ತಾ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಬಾಯ್ ಸೈಡ್ ನಲ್ಲಿ ಯಾವ್ದು ಬರ್ತಾ ಇದೆ ಸರ್, ಟೂ ಸೈಡ್ ನಲ್ಲಿ ಯಾವ್ದು ಬರುತ್ತೆ, ಸ್ವಲ್ಪ ಬೇರೆ ಟ್ವಿಸ್ಟ್ ಕೇಳಿದಾನೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಅಂತ ವಿದ್ಯಾರ್ಥಿಗಳು ಹೇಳಿದ್ರೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿ ಆಯ್ತಾ. ಮತ್ತೆ ಇನ್ನೊಂದೇನು ಸರ್, ನನಗೆ ಯಾವ್ದು ಪ್ರಶ್ನೆ ಬರಲ್ಲ ಸರ್, ನಾನು ಅಟೆಂಡ್ ಮಾಡಲ್ಲ. ನೋ, ಅಟೆಂಡ್ ಮಾಡ್ಲೇಬೇಕು ನೀನು ಆಯ್ತಾ. ಎಲ್ಲಾ ಪ್ರಶ್ನೆ ಆಯ್ತಾ 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಜಸ್ಟ್ ನೀವು ಫಾರ್ಮ್ಯಾಟ್ ಹಾಕಿ ಬಂದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 5ನೇ ಹಂತದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇರುತ್ತೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಆಯ್ತಾ. ಇಲ್ಲಿ ನಿಮಗೆ ರಿಯಲೈಸೇಷನ್ ಅಕೌಂಟ್ ಆಯ್ತಾ, ಪರ್ಟಿಕ್ಯುಲರ್ಸ್ ಇಲ್ಲಿ ಅಮೌಂಟ್, ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ಅಮೌಂಟ್ ಹಾಕಿದ್ರೆ ಇದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ. ಕಾಲಮ್ ಹಾಕಿದ್ರೆ 1 ಮಾರ್ಕ್ಸ್ ಇದೆ, DRCR ಬರೆದ್ರೆ 1 ಮಾರ್ಕ್ಸ್ ಇದೆ ಆಯ್ತಾ. ಮತ್ತೆ ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿದ್ರೆ ಅದಕ್ಕೊಂದು ಮಾರ್ಕ್ಸ್ ಇದೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿದ್ರೆ ಅದಕ್ಕೊಂದು ಮಾರ್ಕ್ಸ್ ಇದೆ. ಟೋಟಲ್ ಏನು ಬರದೆ ಜಸ್ಟ್ ಕಾಲಮ್ ಹಾಕಿದ್ರೆ ನಿಮ್ಗೆ ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಕೊಡ್ತಾರೆ. ಇವಾಗ ನೀವು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಟ್ಯಾಲಿ ಆಗ್ಲಿಲ್ಲ ಅಂದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 8 ಅಥವಾ 7, 9 ಮಾರ್ಕ್ಸ್ ಕೊಡ್ತಾರೆ ಗೈಸ್. ಅದಕ್ಕೆ ಹೇಳೋದು ಎಲ್ಲ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಬರೀರಿ. ಅಕೌಂಟೆನ್ಸಿನಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರ, ಬಹಳ ಈಸಿ ಇದೆ ಸಬ್ಜೆಕ್ಟ್ ನಲ್ಲಿ ಸ್ಕೋರ್ ಮಾಡಲು. ಹಾಯ್, ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ 6 ಅಂಕದ ಕ್ವಶನ್ಸ್ಗಳು ಮತ್ತು 12 ಅಂಕದ ಕ್ವಶನ್ಸ್ಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಅಂದ್ರೆ ಇಲ್ಲಿ ನಾನು ಎಕ್ಸ್ಪ್ಲೇಷನ್ ಮಾಡ್ತಾ ಇಲ್ಲ. ಅಂದ್ರೆ ನಿಮಗೆ ಯಾವ ಅಧ್ಯಾಯದಲ್ಲಿ ನಿಮಗೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳಲಾಗುವುದು ಮತ್ತು ಕ್ವಶನ್ಸ್ ಕೇಳುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕೇಳ್ತಾರೆ ಇಲ್ಲಿ ನಾವು ಎಕ್ಸ್ಪ್ಲೇಷನ್ ಮಾಡೋಣ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUC ಅಕೌಂಟೆನ್ಸಿ 2025 ಆಯ್ತಾ. ಮಾರ್ಚ್ 10ಕ್ಕೆ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ಇದೆ ಆಯ್ತಾ. ಇವಾಗ 1 ಅಂಕದ ಪ್ರಶ್ನೆ ಮೇಲೆ ಮತ್ತು 2 ಅಂಕದ ಪ್ರಶ್ನೆ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಂದ್ರೆ ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ? ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಇಲ್ಲಿ ನೀವು 2 ಅಂಕದ ಪ್ರಶ್ನೆಯಲ್ಲಿ ಎನಿ 3 ಆನ್ಸರ್ ಬರೀಬೇಕು ಆಯ್ತಾ. ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? ಇಲ್ಲಿ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಆಯ್ತಾ. ಟೋಟಲ್ ಎಷ್ಟಾಯ್ತು? 26 ಮಾರ್ಕ್ಸ್ ಬಂತು ಆಯ್ತಾ. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ 12 ಅಂಕದ ಪ್ರಶ್ನೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ನೋಡಿ, 6 ಅಂಕದ ಪ್ರಶ್ನೆಯಲ್ಲಿ ಎನಿ 3 ಆನ್ಸರ್ ಮಾಡಬೇಕು ಆಯ್ತಾ. ಇಲ್ಲಿ ಕೂಡ ಎನಿ 3 ಆಯ್ತಾ. ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? ಎನಿ 3 ಬರೆದ್ರೆ ಎಷ್ಟು? 18 ಮಾರ್ಕ್ಸ್ ಬರುತ್ತೆ ಆಯ್ತಾ. ಇಲ್ಲಿ 12 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಎನಿ 3 ಕೂಡ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 36 ಮಾರ್ಕ್ಸ್ ಬರುತ್ತೆ ಆಯ್ತಾ. ಇಲ್ಲಿ ನೋಡಿ 26 ಪ್ಲಸ್ ಆಯ್ತಾ 18 ಪ್ಲಸ್ 36 ಎಷ್ಟಾಯ್ತು? 80 ಮಾರ್ಕ್ಸ್ಗೆ ನಿಮಗೆ ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ಈ ಒಂದು ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ. ಬಹಳ ಈಸಿಯಾಗಿ ನಿಮಗೆ ಕ್ವಶನ್ ಕೇಳ್ತಾರೆ ಆಯ್ತಾ. ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು 6 ಮಾರ್ಕ್ಸ್ ನಲ್ಲಿ ಮತ್ತು 12 ಮಾರ್ಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದ್ರೆ ಸ್ವಲ್ಪ ಬರೆಯುವಾಗ ಕಾಲಮ್ಸ್ಗಳು ಕರೆಕ್ಟ್ ಹಾಕ್ರಿ. ಇವಾಗ DR ಮತ್ತು CR ಆಗಿರಬಹುದು ಮತ್ತು ಅದೇ ರೀತಿ ಕೆಲವರು 2 ಅಂತ ಯೂಸ್ ಮಾಡ್ತಾರೆ, ಬೈ ಅಂತ ಯೂಸ್ ಮಾಡ್ತಾರೆ, ಮಾಡಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಆಯ್ತಾ. 2 ಬೈ ಯೂಸ್ ಮಾಡಿ. ಇವಾಗ ನನ್ನ ಫಾರ್ಮೆಟ್ ಬೇರೆ ಆಗಿರುತ್ತೆ, ನಿಮ್ಮ ಕಾಲೇಜಿನಲ್ಲಿ ನಿಮಗೆ ಫಾರ್ಮೆಟ್ ಬೇರೆ ಹೇಳಿರ್ಬೋದು. ನಾನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಡಿಪಾರ್ಟ್ಮೆಂಟ್ನವ್ರದ್ದು ಯಾವ ರೀತಿಯಲ್ಲಿ ಪ್ರೊಸೆಸ್ ಇರುತ್ತೆ, ಯಾವ ರೀತಿಯಲ್ಲಿ ಪ್ಯಾಟರ್ನ್ ಇರುತ್ತೆ, ನಾನು ಅದೇ ನಿಮಗೆ ಪ್ಯಾಟರ್ನ್ ಹೇಳ್ಕೊಡ್ತೇನೆ ದ್ವಿತೀಯ PUC ಅಕೌಂಟೆನ್ಸಿನಲ್ಲಿ ಆಯ್ತಾ. ಸೊ ಪ್ಯಾಟರ್ನ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಯಾಟರ್ನ್ ಅನ್ನೋಕ್ಕಿಂತ ಫಾರ್ಮೆಟ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ 12 ಮಾರ್ಕ್ಸ್ ನಲ್ಲಿ ಮತ್ತು 6 ಮಾರ್ಕ್ಸ್ ನಲ್ಲಿ ಆಯ್ತಾ. ಇವಾಗ ನಿಮಗೆ 6 ಮಾರ್ಕ್ಸ್ ನಲ್ಲಿ ಎನಿ 3 ಆನ್ಸರ್ ಬರಿ ಅಂತಿರ್ತಾರೆ. ಆ ಎನಿ 3 ಯಾವುದು ಇಲ್ಲಿ ನಾವು ನೋಡೋಣ. ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ನೀವು ಎಷ್ಟು ಆನ್ಸರ್ ಬರಿಬೇಕು? ಎನಿ 3 ಆನ್ಸರ್ ಬರಬೇಕು. ಇಲ್ಲಿ ಅಷ್ಟು ನಿಮಗೆ 36 ಮಾರ್ಕ್ಸ್ ಬರುತ್ತೆ ಆಯ್ತಾ. ಆ ಎನಿ 3 ಇವಾಗ ಯಾವುದು ನಿಮಗೆ ಕೇಳಲಾಗುವುದು 12 ಅಂಕದ ಪ್ರಶ್ನೆಯಲ್ಲಿ ಅದು ಕೂಡ ಇಲ್ಲಿ ನೋಡೋಣ. ಒಟ್ಟಾರೆ ನಾನು ಹೇಳುವಂತ ಫಾರ್ಮೆಟ್ ಫಾಲೋ ಮಾಡಿ. ಮತ್ತು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಆಲ್ರೆಡಿ 2024-25 ಅಕಾಡೆಮಿಕ್ ಇಯರ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಅಂದ್ರೆ ಗೊತ್ತಿದೆಯಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಅಂದ್ರೆ ಇವಾಗ ಟೈಟಲ್ಸ್ ಏನಿದಿಲ್ಲ ದ್ವಿತೀಯ PUC ಅಕೌಂಟೆನ್ಸಿ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ
ತಾನಾಗೆ ಒಂದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಲಿಂಕ್ಸ್ಗಳು ಇರುತ್ತೆ, ನೀವು ನೋಡ್ಕೋಬಹುದು. ಇಲ್ಲಾಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಮತ್ತು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ 2024-25 ಅಕಾಡೆಮಿಕ್ಗೆ ಸಂಬಂಧಪಟ್ಟಂತೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅಕೌಂಟೆನ್ಸಿನಲ್ಲಿ ಸ್ಕೋರ್ ಮಾಡಲು ತುಂಬಾ ಸುಲಭ ಇದೆ ಸ್ನೇಹಿತರೆ. ಅಕೌಂಟೆನ್ಸಿನಲ್ಲಿ ಸ್ಕೋರ್ ಮಾಡಲು ತುಂಬಾ ಈಜಿ ಇದೆ, ಸುಲಭ ಇದೆ. ಹೇಗೆ ಗೊತ್ತಾ, 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಬಹಳ ಈಸಿಯಾಗಿ ಬರುತ್ತೆ. ಥಿಯರಿ ಡೋಂಟ್ ವರಿ, ಅದರ ಬಗ್ಗೆ ಇಳುವರಿ ಮಾಡ್ಕೊಂಡು ಹೋಗ್ಬಿಡ್ರಿ. ಜಸ್ಟ್ ಫಾಲೋ ಮೈ ವಿಡಿಯೋಸ್ ಆಯ್ತಾ. ನನ್ನ ವಿಡಿಯೋಗಳು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೋಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ಇವಾಗ ಒಂದು ಹೇಳುವುದೇನೆಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಬರೆಯುವಾಗ ಕ್ವಶನ್ಸ್ ನಂಬರ್ ಇರುತ್ತೆ. ಕ್ವಶನ್ ನಂಬರ್ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಪ್ರಾಬ್ಲಮ್ ಬರೀತಿರ್ತಾರೆ ಆಯ್ತಾ, ಪ್ರಶ್ನೆಗಳ ಸಂಖ್ಯೆನೇ ಹಾಕಲ್ಲ ಆಯ್ತಾ. ಪ್ರಶ್ನೆಗಳ ಸಂಖ್ಯೆ ಹಾಕ್ರಿ ಮೊದಲಿಗೆ, ಯಾಕಂದ್ರೆ ಪ್ರಶ್ನೆಗಳ ಸಂಖ್ಯೆನೇ ಹಾಕಿಲ್ಲ ಅಂದ್ರೆ ನೀವು ಆಯ್ತಾ ಕನ್ಸಿಡರ್ ಮಾಡಲ್ಲ ಒಂದೊಂದು ಬಾರಿ ಆಯ್ತಾ. ಸೊ ಅದಕ್ಕೆ ಪ್ರಶ್ನೆಗಳ ಸಂಖ್ಯೆ ಹಾಕ್ರಿ ಆಯ್ತಾ. ಅವ್ರಿಗೆ ಗೊತ್ತಾಗ್ಬೇಕಲ್ಲ ಈ ಒಂದು ಉತ್ತರ ಯಾವ ಒಂದು ಪ್ರಶ್ನೆಗೆ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕೆ ಪ್ರಶ್ನೆಗಳ ಸಂಖ್ಯೆ ಹಾಕ್ರಿ ಮಾರ್ಜಿನ್ ಹೊರಗಡೆ ಆಯ್ತಾ. ಕೆಲವೊಂದು ವಿದ್ಯಾರ್ಥಿಗಳು ಈಗ ನಾನು ಕೇಳ್ತಾರೆ ಅಂದ್ರೆ, ಮಾರ್ಕ್ಶೀಟ್ ನಲ್ಲಿ ನಾನು ಆನ್ಸರ್ ಬರೆದು ಬಂದಿನಿ, ನಾನು ಎಷ್ಟು ಪೇಜ್ ಯೂಸ್ ಮಾಡಿದ್ದೇನೆ ಅಂತ ಅದು ಬರ್ದಿಲ್ಲ ಸರ್, ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಡೋಂಟ್ ವರಿ, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತು ಅಲ್ಲಿರುವಂತಹ ಸಿಬ್ಬಂದಿ ಸರ್ ಸಹಿ ಮಾಡಿಲ್ಲ, ಪೇಪರ್ ಹಾಗೆ ತೆಗೆದುಕೊಂಡ್ಬಿಟ್ರು, ಏನು ವರಿ ಮಾಡ್ಕೊಳಕ್ ಹೋಗ್ಬಿಡ್ರಿ. ನಿಮಗೆ ಅವರು ಆಮೇಲೆ ನೀವೆಲ್ಲರೂ ಹೋದ ತಕ್ಷಣ ಎಲ್ಲರೂ ಸಹಿ ಆಗಿದಿಲ್ಲ ಅಂತ ಮತ್ತೊಮ್ಮೆ ನೋಡ್ತಾರೆ, ನೋಡಿ ಎಷ್ಟು ಪೇಜ್ ಯೂಸ್ ಮಾಡಿದ್ದಾರೆ ಎಷ್ಟಿಲ್ಲ ಅಂತ ಅವರೇ ಬರ್ಕೊಂಡ್ ಬಿಡ್ತಾರೆ. ಡೋಂಟ್ ವರಿ. ನೀವೇನ್ ಮಾಡ್ಬೇಕಂದ್ರೆ ಒನ್ಲಿ ಚೆನ್ನಾಗಿ ಬರೀರಿ ವಾರ್ಷಿಕ ಪರೀಕ್ಷೆ ಆಯ್ತಾ. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವ ಕ್ವಶನ್ಸ್ಗಳು ಬರುತ್ತೆ. ಇವಾಗ ಮೊದಲಿಗೆ ನಾವು 6 ಅಂಕದ ಪ್ರಶ್ನೆಯಲ್ಲಿ ನೋಡೋಣ, 6 ಮಾರ್ಕ್ಸ್ ನಲ್ಲಿ ಆಯ್ತಾ. ಇವಾಗ 6 ಮಾರ್ಕ್ಸ್ ನಲ್ಲಿ ನಿಮಗೆ ಯಾವ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಅಂಡರ್ ಪ್ರೊಡಕ್ಟ್ ಮೆಥಡ್ ಆಯ್ತಾ. ಅಂಡರ್ ಪ್ರೊಡಕ್ಟ್ ಮೆಥಡ್ ಮೇಲೆ ನಿಮಗೆ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ ಆಯ್ತಾ. ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಪ್ರಾಬ್ಲಮ್ ಇದೆಯಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯ್ತಾ, ಇಲ್ಲಿ ಬರೀತೀನಿ ನೋಡಿ. ಮೆಥಡ್ ಆನ್ ಪ್ರೊಡಕ್ಟ್ ಆಯ್ತಾ, ಪ್ರೊಡಕ್ಟ್. ಅದೇ ರೀತಿ ಪ್ರೊಡಕ್ಟ್ ಮೆಥಡ್ ಅಂತ 6 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ಇಲ್ಲಾಂದ್ರೆ ಅಪ್ರಾಪ್ರಿಯೇಷನ್ ಅಕೌಂಟ್ ಆಯ್ತಾ, ಅಪ್ರಾಪ್ರಿಯೇಷನ್ ಅಕೌಂಟ್ ನಿಮಗೆ, ಇಲ್ಲಾಂದ್ರೆ ಪ್ರೊಡಕ್ಟ್ ಮೆಥಡ್. ಈ ನಾಳೆ ಬರುವ 10ನೇ ತಾರೀಕು ಎಕ್ಸಾಮ್ಗೆ ನಿಮಗೆ ಪ್ರೊಡಕ್ಟ್ ಮೆಥಡ್ ಕೇಳಬಹುದು, ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಾಂದ್ರೆ ಅಪ್ರಾಪ್ರಿಯೇಷನ್ ಅಕೌಂಟ್ ಆಯ್ತಾ. ಪ್ರೊಡಕ್ಟ್ ಮೆಥಡ್ ಕೇಳ್ತಾರ ಅಂತ ನನ್ನ ಇದಿದೆ, ಏನು ಎಕ್ಸ್ಪೆಕ್ಟೇಷನ್. ಬೇಸಿಕ್ ಆಫ್ ಕಾನ್ಸೆಪ್ಟ್ ಆಯ್ತಾ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಆ ಒಂದು ಅದರಲ್ಲಿ ನಿಮಗೆ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳಲಾಗುವುದು. ಪ್ರೊಡಕ್ಟ್ ಮೆಥಡ್ ಕೇಳಬಹುದು, ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳಬಹುದು. ಎವರೇಜ್ ಪೀರಿಯಡ್ ಮೆಥಡ್ ಆಯ್ತಾ, ಎವರೇಜ್ ಪೀರಿಯಡ್ ಮೆಥಡ್ ನಮಗೆ ಕೇಳ್ತಾರ ಸರ್ ವಾರ್ಷಿಕ ಪರೀಕ್ಷೆಯಲ್ಲಿ. ಎವರೇಜ್ ಪೀರಿಯಡ್ ಮೆಥಡ್ ಹೆಚ್ಚಾಗಿ ಇಂಪಾರ್ಟೆಂಟ್ ಅಂದ್ರೆ ಪ್ರೊಡಕ್ಟ್ ಮೆಥಡ್ ಮತ್ತು ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ, ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಗೇನ್ ರೇಷಿಯೋ ಒಂದು ಪ್ರಾಬ್ಲಮ್ ಕೇಳ್ತಾರೆ ಆಯ್ತಾ. ಗೇನ್ ರೇಷಿಯೋ ಪ್ರಾಬ್ಲಮ್ ಒಂದು, ಮತ್ತು ಅದೇ ರೀತಿ NPRS ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, NPSR ಆಯ್ತಾ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಗೇನ್ ರೇಷಿಯೋ ಕೇಳ್ತಾರೆ ನಿಮಗೆ ಹೆಚ್ಚಾಗಿ, ಇಲ್ಲಾಂದ್ರೆ NPRS ಕೇಳ್ತಾರೆ. NPRS ಇಲ್ಲಾಂದ್ರೆ ಗೇನ್ ರೇಷಿಯೋ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಹೆಚ್ಚಾಗಿ ನಿಮಗೆ ಗೇನ್ ರೇಷಿಯೋ ಕೇಳ್ತಾ ಇದ್ರು ಈ ಹಿಂದೆ ವಾರ್ಷಿಕ ಪರೀಕ್ಷೆಯಲ್ಲಿ, ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ NPRS ನಿಮಗೆ ಕೇಳ್ತಾ ಇದ್ದಾರೆ ಇವಾಗ ಆಯ್ತಾ. ಅದೇ ರೀತಿ ಇಲ್ಲಿ ನಿಮಗೆ ಸಕ್ರಿಫೈ ರೇಷಿಯೋ ಆಯ್ತಾ, ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಸಕ್ರಿಫೈ ರೇಷಿಯೋ ಅಂತ ಇರುತ್ತೆ ಆಯ್ತಾ. ಸಕ್ರಿಫೈ ರೇಷಿಯೋ ಇಲ್ಲಾಂದ್ರೆ NPRS ಇಲ್ಲಾಂದ್ರೆ ಗೇನ್ ರೇಷಿಯೋ, ಈ 3 ಪ್ರಾಬ್ಲಮ್ ಅಲ್ಲಿ ಯಾವ್ದಾರ ಒಂದು ಬಂದೇ ಬರುತ್ತೆ ಆಯ್ತಾ. ನೀವು ಎಷ್ಟು ಬರಿಬೇಕು? 2 ಬರಿಬೇಕು ಆಯ್ತಾ. ನಿಮ್ದು ಇಲ್ಲಿ 2 ಕಂಪ್ಲೀಟ್ ಆಗೇ ಆಗುತ್ತೆ, ಯಾಕಂದ್ರೆ ಬಹಳ ಈಸಿಯಾಗಿ ಕ್ವಶನ್ ಬರುತ್ತೆ ಇಲ್ಲಿ. ಅದೇ ರೀತಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಲಾಗುವುದು. ಯಾವ ಒಂದು ಪ್ರಶ್ನೆ ಅಂದ್ರೆ, ಈ 2 ಪ್ರಾಬ್ಲಮ್ ಇಲ್ಲಿ ನಮಗೆ ಬಂತು. ನಾನು ಇನ್ನೊಂದು ನಿಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಕೊಡೋದಿತ್ತಂದ್ರೆ ಈ ಒಂದು ಸ್ಕೆಡ್ಯೂಲ್ ಆಕ್ಟ್ ಕಂಪನಿ ಆಯ್ತಾ. ಇಲ್ಲಿ ಸ್ಕೆಡ್ಯೂಲ್ ಆಕ್ಟ್ ಅಂತ ಇರುತ್ತೆ ನೋಡಿ, ಕಂಪನಿ ಸ್ಕೆಡ್ಯೂಲ್ ಆಕ್ಟ್ 2013 ಆಯ್ತಾ. ಸ್ಕೆಡ್ಯೂಲ್ ಆಕ್ಟ್ ಆಯ್ತಾ 2013 ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವ ಒಂದು ಸಬ್ ಒಳಗೆ ಬರುತ್ತೆ, ಯಾವ ಒಂದು ನೋಟ್ ಒಳಗೆ ಬರುತ್ತೆ ಅಂತ ಹಾಕಿ ಬರೋದು ಅಷ್ಟೇ ನೋಡಿ. ನಾನು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೀನಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಫೈನಲ್ ಎಕ್ಸಾಮ್ ಆಯ್ತಾ. ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೋಬಹುದು, ಬಹಳ ಈಸಿ ಇದೆ ಅಕೌಂಟೆನ್ಸಿನಲ್ಲಿ. ಮತ್ತೆ ಹೇಳ್ತಾ ಇದ್ದೇನೆ ಆಯ್ತಾ. ನಿಮಗೆ ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ. ಯಾವ ಒಂದು ಪ್ರಶ್ನೆ ಅಂದ್ರೆ, ಎಕ್ಸಿಕ್ಯೂಟರ್ ಅಕೌಂಟ್ ನಿಮಗೆ ಕೇಳಬಹುದು, ಇಲ್ಲಾಂದ್ರೆ ಪ್ರಿಪೇರ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ನಿಮಗೆ ಕೇಳಬಹುದು. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಈ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನಿಮಗೆ ಹೆಚ್ಚಾಗಿ ಕೇಳ್ತದ್ರೆ ಅಂದ್ರೆ, ಇವಾಗ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ನಿಮಗೆ ಒಂದು ಚಾಪ್ಟರ್ ಇದೆಯಲ್ಲ, ಆ ಒಂದು ಚಾಪ್ಟರ್ ನಲ್ಲಿ ನಿಮಗೆ ಈ ಒಂದು ಕ್ವಶನ್ ಕೇಳ್ತದೆ. ಇವಾಗ ಫಾರ್ ಎಕ್ಸಾಂಪಲ್
ಇವಾಗ ಇಲ್ಲಿ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ರಮೇಶ್ ಪ್ರಕಾಶ್ ಸುರೇಶ್ ಅಂತ ಇದೆಯಲ್ಲ ಪ್ರಶ್ನೆ ಆಯ್ತಾ. ರಮೇಶ್ ಡೆತ್ ಆಗಿದ್ದಾನೆ 30 ಸೆಪ್ಟೆಂಬರ್ 2024 ಡೆತ್ ಆಗಿದ್ದಾನೆ. ಈ ಒಂದು ಪ್ರಶ್ನೆ ಹೇಳ್ತಿದ್ದಾನೆ, ಪ್ರಿಪೇರ್ ರಮೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಈ ಒಂದು ಪ್ರಶ್ನೆ ಆಯ್ತಾ. ಪ್ರಿಪೇರ್ ರಮೇಶ್ ಕ್ಯಾಪಿಟಲ್, ಪ್ರಿಪೇರ್ ಪರ್ಸನ್ ಇಲ್ಲಿ ಹೆಸರು ಕೊಟ್ಟಿರ್ತಾರೆ, ಪ್ರಿಪೇರ್ ಎಕ್ಸಿಕ್ಯೂಟಿವ್ ಅಕೌಂಟ್ ಇಲ್ಲ ಅಂದ್ರೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್. ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟೇ ಕೇಳ್ತಾರೆ, ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇರಬಹುದು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಆಯ್ತಾ. ಅದೇ ರೀತಿ ಕಂಪನಿ ಆಕ್ಟ್ 3 2013 ಆಯ್ತಾ. ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ ನೋಡಿ ಇಲ್ಲೊಂದು ನಿಮಗೆ ಆಯ್ತಾ ಬೇಸಿಕ್ ಕಾನ್ಸೆಪ್ಟ್ ಅದೇ ಮೇಲೆ ನಿಮಗೆ ಒಂದು 6 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಅದೇ ರೀತಿ ಗೇನ್ ರೇಷಿಯೋ ಅಂದ್ರೆ ಸಕ್ರಿಫೈ ರೇಷಿಯೋ ಇಲ್ಲಾಂದ್ರೆ NPRS ಮೇಲೆ ಒಂದು ಪ್ರಶ್ನೆ ಕವರ್ ಆಗುತ್ತೆ. ನಿಮಗೆ ಹೆಚ್ಚಾಗಿ ಇಲ್ಲಿ ಗೇನ್ ರೇಷಿಯೋ ಮತ್ತು NPRS ಮೇಲೆ ನಿಮಗೆ ಹೆಚ್ಚಾಗಿ ಪ್ರಶ್ನೆ ಕೇಳಲಾಗುವುದು ಆಯ್ತಾ. ಇಲ್ಲೊಂದು ನಿಮಗೆ ಒಂದು 6 ಅಂಕದ ಪ್ರಶ್ನೆ ಕವರ್ ಆಗುತ್ತೆ. ಇಲ್ಲಿ ಪ್ರಾಡಕ್ಟ್ ಮೆಥಡ್ ಇಲ್ಲಾಂದ್ರೆ ಅಪ್ರಾಪ್ರಿಯೇಷನ್ ಅಕೌಂಟ್ ನಿಮಗೆ ಹೆಚ್ಚಾಗಿ ಅಪ್ರಾಪ್ರಿಯೇಷನ್ ಮತ್ತು ಪ್ರಾಡಕ್ಟ್ ಮೆಥಡ್ ಎರಡೂ ಕೂಡ ಕೇಳಿದ್ರೆ ಈ ಬಾರಿ ಪ್ರಾಡಕ್ಟ್ ಮೆಥಡ್ ಕೇಳಬಹುದು ಆಯ್ತಾ. ಇಲ್ಲಿ ಎರಡು ಕಂಪ್ಲೀಟ್ ಆಯ್ತು ಆಯ್ತಾ. ಇಲ್ಲಿ ಎಕ್ಸಿಕ್ಯೂಟರ್ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಾಂದ್ರೆ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ನಿಮಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಶೆಡ್ಯೂಲ್ ಆಕ್ಟ್ 2013 ಆಯ್ತಾ. ನೋಡಿ ಶೆಡ್ಯೂಲ್ ಆಕ್ಟ್ 3 2013 ಈ ಒಂದು ಪ್ರಶ್ನೆ ಆಗಿರ್ಬೋದು, ಇಲ್ಲೊಂದು ಕವರ್ ಆಗುತ್ತೆ ಆಯ್ತಲ್ಲ. 3 ಆರಾಮಾಗಿ ನೀವು ಇಲ್ಲಿ ಕವರ್ ಮಾಡ್ತೀರಾ ಆಯ್ತಾ. ಎಷ್ಟು ನಿಮಗೆ 18 ಮಾರ್ಕ್ಸ್ ಬರುತ್ತೆ. ಇಲ್ಲಿ 12 ಅಂಕದ ಪ್ರಶ್ನೆಗಳು ಆಯ್ತಾ. ಇವಾಗ 12 ಅಂಕದ ಪ್ರಶ್ನೆಗಳು ಇವಾಗ ಇದು ಕಂಪ್ಲೀಟ್ ಆಯ್ತು. ಇವಾಗ 12 ಅಂಕದ ಪ್ರಶ್ನೆಗಳು. ಇವಾಗ 12 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವ ಕ್ವಶನ್ಸ್ಗಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ಸೊ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಈ ಬಾರಿ ನಿಮ್ಗೆ ಕೇಳಿದ್ರೆ ಬಹಳ ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಯಾರಿಗೆಲ್ಲ ಬರುತ್ತೆ ಓಕೆ, ಯಾರಿಗೆಲ್ಲ ಬರಲ್ಲ. ಸೊ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು ಜರ್ನಲ್ ಎಂಟ್ರೀಸ್ ಕಾಮನ್ ಸೈಜ್ ಅಂದ್ರೆ ಕಂಪಾರಿಟಿವ್ ಆಯ್ತಾ, ಇದು ಅಟೆಂಡ್ ಮಾಡಬಹುದು. ಮತ್ತು ರೇಷಿಯೋಸ್ ಇರುತ್ತೆ, ರೇಷಿಯೋ ಚಾಪ್ಟರ್ ನೀವು ಓದ್ಕೋಬಹುದು. ಇಲ್ಲಾಂದ್ರೆ ಇವಾಗ ನೋಡಿ 12 ಅಂಕದ ಪ್ರಾಬ್ಲಮ್ ಅಲ್ಲಿ ನಿಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವುದಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯ್ತಾ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಆಸ್ ಪರ್ ಅಂತ ಕೇಳ್ತಾರೆ. ಆಸ್ ಪರ್ AS ಆಯ್ತಾ, ಆಸ್ ಪರ್ AS 26 ಪ್ರಕಾರ ನಿಮಗೆ ಕೇಳ್ತಾರೆ ಆಯ್ತಾ. ಆಸ್ ಪರ್ AS 26 ಪ್ರಕಾರ ಅಂತ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಕ್ವಶನ್ ಇರುತ್ತೆ ಆಯ್ತಾ. ಇವಾಗ ಅದೇ ರೀತಿ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಯಾವುದಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇಲ್ಲಾಂದ್ರೆ ರಿಟೈರ್ಮೆಂಟ್ ಅಂತ ಇಲ್ಲಿ ಬರೀತೀನಿ. ರಿಟೈರ್ಮೆಂಟ್ ಮೇಲೆ ನಿಮಗೆ 12 ಅಂಕದ ಪ್ರಶ್ನೆ ಕೇಳಿದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು ಆಯ್ತಾ. ಇಲ್ಲಾಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನನಗೆ ಬರುತ್ತೆ ಸರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನೋರು ಓಕೆ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಬಹಳ ಈಸಿ ಇದೆ ಆಕ್ಚುಲಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಬರೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಒಪ್ಕೋತೀನಿ ಆಯ್ತಾ. ಇಲ್ಲಾಂದ್ರೆ ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬಿಡಿಸಬಹುದು, ಬಹಳ ಈಸಿ ಇದೆ ಆಯ್ತಾ. ನಿಮಗೆ ಆಸ್ ಪರ್ AS 26 ಪ್ರಕಾರನೇ ಕೇಳ್ತಾರೆ. ಗುಡ್ ವಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ ನಿಮಗೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇವಾಗ 5ನೇ ಅಧ್ಯಾಯ ಆಯ್ತಾ. ಈ ಒಂದು ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಅಂತ ಹಾಕಿ ನೀವು ಬಿಡಿಸಬೇಕಾಗುತ್ತೆ ಆಯ್ತಾ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ನಲ್ಲಿ ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂತ ಬರುತ್ತೆ ಆಯ್ತಾ. ಇಲ್ಲಿ 5ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಆಯ್ತಾ. ಯಾವುದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ, 12 ಅಂಕದ ಪ್ರಶ್ನೆ ಆಯ್ತಾ. ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಯ್ತಾ. ಇದರೊಳಗೆ ರಿಲೈಸೇಷನ್ ಅಕೌಂಟ್ ಆಗಿರಬಹುದು ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿರಬಹುದು ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಆಯ್ತಾ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಹಿಂಗೆ. ಸೊ ಇಲ್ಲಿ ನೀವು 3 ಮೆಥಡ್ ಫಾಲೋ ಮಾಡಬೇಕಾಗುತ್ತೆ. ಸೊ ಅಂದಾಗ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ ಅಟ್ಲೀಸ್ಟ್ ಆಯ್ತಾ ಟ್ಯಾಲಿ ಬರ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗೊತ್ತಾ, 6 ಮಾರ್ಕ್ಸ್ ನಲ್ಲಿ ಮತ್ತು 12 ಮಾರ್ಕ್ಸ್ ನಲ್ಲಿ. ಟ್ಯಾಲಿ ಬರ್ಲಿಲ್ಲ ಅಂದ್ರೂ ಕೂಡ ನಿಮಗೆ 6 ಮಾರ್ಕ್ಸ್ ನಲ್ಲಿ ಆಯ್ತಾ 3 ಮಾರ್ಕ್ಸ್ ಆದ್ರೂ ಕೊಡ್ತಾರೆ ಆಯ್ತಾ. ಅದೇ ರೀತಿ 12 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ 7 ಅಥವಾ 8 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಅದಕ್ಕೆ ಪ್ರಶ್ನೆಗಳು ಬಿಟ್ಟು ಬರಕ್ ಹೋಗಬೇಡ್ರಿ ಅಕೌಂಟೆನ್ಸಿನಲ್ಲಿ ಆಯ್ತಾ. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳು ಬಿಟ್ಟು ಬರಕ್ ಹೋಗಬೇಡ್ರಿ, ಎಲ್ಲಾ ಪ್ರಶ್ನೆಗಳಿಗೆ ಅಟೆಂಡ್ ಮಾಡ್ರಿ, ಎಲ್ಲಾ ಪ್ರಶ್ನೆಗಳು ಸೊಲ್ಯೂಷನ್ ಮಾಡಿ. ಬಹಳ ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಬೇಸಿಕ್ ಬೇಕಂದ್ರೆ ನನ್ನ ವಿಡಿಯೋಗಳು ನೋಡ್ಕೊಳ್ಳಿ ಆಯ್ತಾ. ನಿಮಗೆ ಬೇಸಿಕ್ ಬರೆಯಲು ಬರಬೇಕು. ಇವಾಗ ಒಂದು ಪ್ರಶ್ನೆ ಕೇಳಿದ್ರೆ ಅಂದ್ರೆ 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಹೇಗೆ ನಾನು ಆನ್ಸರ್ ಮಾಡಬೇಕು ಅದು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದು ಅರ್ಥ ಮಾಡ್ಕೊಂಡ್ ಬಿಟ್ರೆ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು. ನೀವು ಏನ್ ಮಾಡ್ಬೇಕಂದ್ರೆ ಜಸ್ಟ್ ಸಿಂಪಲ್ ಆಯ್ತಾ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡಬೇಕು, ಕ್ವಶನ್ಸ್ಗಳು ಬರುತ್ತೆ ಫೈನಲ್ ಎಕ್ಸಾಮ್ ನಲ್ಲಿ ಬಹಳ ಈಸಿಯಾಗಿ ಕೇಳ್ತಾರೆ. ಸೊ ಬೈ ಸೈಡ್ ನಲ್ಲಿ ಹೆಂಗ್ ಬರಬೇಕು, ಟೂ ಸೈಡ್ ನಲ್ಲಿ ಹೆಂಗ್ ಬರಬೇಕು, ಯಾವ ಕಾಲಮ್ ನಲ್ಲಿ ಏನೇನು ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ನೀವು ಅದೇ ರೀತಿ ಹಾಕಿ ಬರೆದ್ರೆ ಡೆಫಿನೆಟ್ಲಿ ಹೇಳ್ತಾನೆ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರ ಫೈನಲ್ ಎಕ್ಸಾಮ್ ಅಲ್ಲಿ ಆಯ್ತಾ. ಇವಾಗ ನೋಡಿ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯ್ತು, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯ್ತು. ಇವಾಗ ಜರ್ನಲ್ ಎಂಟ್ರೀಸ್ ಗೈಸ್, ಜರ್ನಲ್ ಎಂಟ್ರೀಸ್ ಎಲ್ಲ ವಿದ್ಯಾರ್ಥಿಗಳು ಬರೀಬೇಕು. ಜರ್ನಲ್ ಎಂಟ್ರೀಸ್ ಮೇಲೆ ನಿಮಗೆ ಒಂದು 12 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ ಆಯ್ತಾ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 12 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ನೀವು ಎಷ್ಟು ಅಟೆಂಡ್ ಮಾಡ್ಬೇಕು ಇಲ್ಲಿ 12 ಅಂಕದ ಪ್ರಶ್ನೆಯಲ್ಲಿ 3 ಅಟೆಂಡ್ ಮಾಡಬೇಕು
ಆಯ್ತಾ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದ್ರೆ ಓಕೆ, ಕೇಳಿಲ್ಲ ಅಂದ್ರೆ ಕಾಮನ್ ಸೈಜ್ ಆಯ್ತಾ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿದಾರೋ ಅಥವಾ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ ನಿಮಗೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕಾಮನ್ ಸೈಜ್ ಕೇಳಿದ್ದಾರೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೂಡ ನೋಡ್ಕೊಳ್ಳಿ ಆಯ್ತಾ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪ್ಯಾರಿಟಿವ್ ನೋಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇಲ್ಲಿ 12 ಅಂಕದ ಪ್ರಶ್ನೆಯಲ್ಲಿ ಒಂದು ಬಿಡ್ತಾ ಇದೀವಿ ನಾವು. ಯಾವ್ದು ಬಿಡ್ತಾ ಇದೀವಿ? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬತ್ತು ಅಂದ್ರೆ ನಾನು ಬಿಡಿಸ್ತೀನಿ, ಬರ್ಲಿಲ್ಲ ಅಂದ್ರೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಬತ್ ಅಂದ್ರೆ ನಾನು ಅಲ್ಲಿ ಬಿಡಬೇಕು ಆಯ್ತಾ. ರಿಲೈಸೇಷನ್ ಅಕೌಂಟ್ ಬರೀತೀನಿ, ಯಾವುದು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಆಯ್ತಾ. ಆ ಒಂದು ಅಧ್ಯಾಯದಲ್ಲಿ ನಿಮಗೆ ಏನ್ ಕೇಳ್ತಾರೆ, ಪ್ರಿಪೇರ್ ನೋಡಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಪ್ರಶ್ನೆ ಕೇಳ್ತಾರೆ. ರಿಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಹಾಕಿ ನೀವು ಬಿಡಿಸಬೇಕಾಗುತ್ತೆ ಆಯ್ತಾ. ಅಲ್ಲಿ ನಿಮಗೆ ನೋಡಿ ಜರ್ನಲ್ ಎಂಟ್ರೀಸ್ ಬಂತು ಮತ್ತು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 2 ಬಂತು ಮತ್ತು ಕಾಮನ್ ಸೈಜ್ ಇಲ್ಲ ಅಂದ್ರೆ ಕಂಪ್ಯಾರಿಟಿವ್ ನೋಡ್ಕೊಂಡ್ ಬಿಟ್ರೆ ನಿಮ್ದು ಇಲ್ಲಿ 3 ಕಂಪ್ಲೀಟ್ ಆಗಿಬಿಡುತ್ತೆ. ಯಾಕಂದ್ರೆ ಇಲ್ಲಿ ನೀವು ಒಂದು ಬಿಟ್ಟಿರ್ತಾರ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮಗೆ ಬರುತ್ತೆ, ಬಂದಿದೆ ಸರ್ ಫೈನಲ್ ಎಕ್ಸಾಮ್ ಅಲ್ಲಿ ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬರೀರಿ. ನಿಮಗೆ ರಿಲೈಸೇಷನ್ ಅಕೌಂಟ್ ಬಹಳ ಕಷ್ಟ ಆಗ್ತದೆ ಸರ್, ಸ್ವಲ್ಪ ಏನು ಗೊತ್ತಾಗ್ತಾ ಇಲ್ಲ, ಬಾಯ್ ಸೈಡ್ ನಲ್ಲಿ ಯಾವ್ದು ಬರೀಬೇಕು, ಟೂ ಸೈಡ್ ನಲ್ಲಿ ಆಯ್ತಾ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬಾಯ್ ಸೈಡ್ ನಲ್ಲಿ ಯಾವ್ದು ಬರ್ತಾ ಇದೆ ಸರ್, ಟೂ ಸೈಡ್ ನಲ್ಲಿ ಯಾವ್ದು ಬರುತ್ತೆ, ಸ್ವಲ್ಪ ಬೇರೆ ಟ್ವಿಸ್ಟ್ ಕೇಳಿದಾನೆ ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಅಂತ ವಿದ್ಯಾರ್ಥಿಗಳು ಏನಂದ್ರೆ ನಿಮ್ಗೆ ಯಾವ್ದು ಈಜಿ ಅನಿಸುತ್ತೆ ಅದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿ ಆಯ್ತಾ. ಮತ್ತೆ ಇನ್ನೊಂದೇನು ಸರ್, ನನಗೆ ಯಾವ್ದು ಪ್ರಶ್ನೆ ಬರಲ್ಲ ಸರ್, ನಾನು ಅಟೆಂಡ್ ಮಾಡಲ್ಲ. ನೋ, ಅಟೆಂಡ್ ಮಾಡ್ಲೇಬೇಕು ನೀನು ಆಯ್ತಾ. ಎಲ್ಲಾ ಪ್ರಶ್ನೆ ಆಯ್ತಾ 12 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಜಸ್ಟ್ ನೀವು ಫಾರ್ಮ್ಯಾಟ್ ಹಾಕಿ ಬಂದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇವಾಗ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 5ನೇ ಹಂತದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇರುತ್ತೆ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಮೇಲೆ ಆಯ್ತಾ. ಇಲ್ಲಿ ನಿಮಗೆ ರಿಲೈಸೇಷನ್ ಅಕೌಂಟ್ ಆಯ್ತಾ, ಪರ್ಟಿಕ್ಯುಲರ್ಸ್ ಇಲ್ಲಿ ಅಮೌಂಟ್, ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ಅಮೌಂಟ್ ಹಾಕಿದ್ರೆ ಇದಕ್ಕೊಂದು ಮಾರ್ಕ್ಸ್ ಕೊಡ್ತಾರೆ. ಕಾಲಮ್ ಹಾಕಿದ್ರೆ 1 ಮಾರ್ಕ್ಸ್ ಇದೆ, DRCR ಬರೆದ್ರೆ 1 ಮಾರ್ಕ್ಸ್ ಇದೆ ಆಯ್ತಾ. ಮತ್ತೆ ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿದ್ರೆ ಅದಕ್ಕೊಂದು ಮಾರ್ಕ್ಸ್ ಇದೆ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹಾಕಿದ್ರೆ ಅದಕ್ಕೊಂದು ಮಾರ್ಕ್ಸ್ ಇದೆ. ಟೋಟಲ್ ಏನು ಬರದೆ ಜಸ್ಟ್ ಕಾಲಮ್ ಹಾಕಿದ್ರೆ ನಿಮಗೆ ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಕೊಡ್ತಾರೆ. ಇವಾಗ ನೀವು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಟ್ಯಾಲಿ ಆಗ್ಲಿಲ್ಲ ಅಂದ್ರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 8 ಅಥವಾ 7, 9 ಮಾರ್ಕ್ಸ್ ಕೊಡ್ತಾರೆ ಗೈಸ್. ಅದಕ್ಕೆ ಹೇಳುದು ಎಲ್ಲ ವಿದ್ಯಾರ್ಥಿಗಳಿಗೆ ಕರೆಕ್ಟ್ ಆಗಿ ಬರೀರಿ. ಅಕೌಂಟೆನ್ಸಿನಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರ, ಬಹಳ ಈಸಿ ಇದೆ ಸಬ್ಜೆಕ್ಟ್ ನಲ್ಲಿ ಸ್ಕೋರ್ ಮಾಡೋದು ಆಯ್ತಾ. ಇಲ್ಲಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯ್ತು, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಯ್ತು, ಜರ್ನಲ್ ಎಂಟ್ರೀಸ್ ಆಯ್ತು ಮತ್ತು ಅದೇ ರೀತಿ ಕಾಮನ್ ಸೈಜ್ ಕಂಪ್ಯಾರಿಟಿವ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ 1, 2, 3, 4 ಕವರ್ ಆಗುತ್ತೆ ಇಲ್ಲಿ ಆಯ್ತಾ. ಯಾವ್ದಾದ್ರು ನೀವು 3 ಬರಿಬೇಕು ಅಷ್ಟೇ. ಕಾಮನ್ ಸೈಜ್ ನಿಮಗೆ ಹೆಚ್ಚಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರೆ ಅದನ್ನು ನೋಡ್ಕೊಳ್ಳಿ. ಮತ್ತು ಜರ್ನಲ್ ಎಂಟ್ರೀಸ್ ಅದು ನೀವು ಮಾಡಲೇಬೇಕು. ಜರ್ನಲ್ ಎಂಟ್ರೀಸ್ ಅದು ಬಹಳ ಇಂಪಾರ್ಟೆಂಟ್, ನಿಮಗೆ ಫಿಕ್ಸ್ ಕ್ವಶನ್ ಅದು. ಜರ್ನಲ್ ಎಂಟ್ರೀಸ್ ಮೇಲೆ 12 ಅಂಕದ ಪ್ರಶ್ನೆ ಇದ್ದೇ ಇರುತ್ತೆ. ಜರ್ನಲ್ ಎಂಟ್ರೀಸ್ ಮೇಲೆ 12 ಅಂಕದ ಒಂದು ಪ್ರಶ್ನೆ ನೀವು ಮಾಡಲೇಬೇಕು ಆಯ್ತಾ. ಮತ್ತು ಅದೇ ರೀತಿ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು ಫಿಕ್ಸ್ ಇದ್ದೇ ಇರುತ್ತೆ, ಅದು ಕೂಡ ಮಾಡ್ಕೊಳ್ಳಿ ಆಯ್ತಾ. ಇಲ್ಲಿ 12 ಮಾರ್ಕ್ಸ್, ಇಲ್ಲಿ 12 ಮಾರ್ಕ್ಸ್, ಇಲ್ಲಿ ಆಯ್ತು. ಇನ್ನೊಂದು ಯಾವ್ದು ಬರೀಬೇಕು? ಕಾಮನ್ ಸೈಜ್ ಇಲ್ಲ ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಬರೀರಿ. ಇವಾಗ ರೇಷಿಯೋ ಚಾಪ್ಟರ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದೆ ರೇಷಿಯೋ ಚಾಪ್ಟರ್ ಮೇಲೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ ಈ ರೇಷಿಯೋ ಚಾಪ್ಟರ್ ಮೇಲೆ ನಿಮಗೆ ಫಾರ್ಮುಲಾಸ್ಗಳು ನೆಟ್ನಲ್ಲಿ ಇಡುವ ಕೆಪಾಸಿಟಿ ಆಯ್ತಾ ಇತ್ತಂದ್ರೆ ಈ ಒಂದು ನೀವು ಚಾಪ್ಟರ್ ಅಧ್ಯಯನ ಮಾಡಬಹುದು ಆಯ್ತಾ. ಏನು ಫಾರ್ಮೆಟ್ಗಳು ಅಂದ್ರೆ ಇವಾಗ ಫಾರ್ಮುಲಾಸ್ ಬರುತ್ತೆ, ಫಾರ್ಮುಲಾಸ್ ಗಳನ್ನ ಹಾಕಿ ನೀವು ಬರಿಬೇಕು ಅಷ್ಟೇ ಆಯ್ತಾ. ಇಷ್ಟೇ, ಮತ್ತೇನು ಇದ್ರೊಳಗೆ ಮುಗೀತು ಆಯ್ತಾ. 80ಕ್ಕೆ 80 ನೀವು ಆರಾಮಾಗಿ ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿ. ನಾನು 1 ಮಾರ್ಕ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಆಲ್ರೆಡಿ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.